ಕನ್ನಡ ರಂಗಭೂಮಿಯ ಖ್ಯಾತ ಕಲಾವಿದೆ ಅಕ್ಷತಾ ಪಾಂಡವಪುರ ಅವರು ಅಭಿನಯಿಸಿರುವಂತಹ ಲೀಕ್ಔಟ್ ನಾಟಕವು ಇದುವರೆಗೆ ರಾಜ್ಯಾದ್ಯಂತ 99 ಪ್ರದರ್ಶನ ಕಂಡಿದ್ದು 100ನೇ ಪ್ರದರ್ಶನವನ್ನ ಶಿವಮೊಗ್ಗದಲ್ಲಿ ಡಿಸೆಂಬರ್ 7ರಂದು ಆಯೋಜಿಸಲಾಗಿದೆ. ಅಕ್ಷತಾ ಪಾಂಡವಪುರ ಅವರು ಪಲ್ಲಟ ಸಿನಿಮಾದ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಇವರ ಅಭಿನಯದ ಪಿಂಕಿಯಲ್ಲಿ ಹಾಗೂ ಕೋಳಿ ಹೆಸರು ಸಿನಿಮಾ ಹಲವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಂಡು ಪ್ರಶಸ್ತಿ ಪಡೆದಿವೆ. ರಾಷ್ಟ್ರೀಯ ನಾಟಕ ಶಾಲೆ ಪದವೀಧರರಾದ ಅಕ್ಷತಾ ಪಾಂಡವಪುರ ಅವರು ಪ್ರೇಕ್ಷಕರೊಂದಿಗೆ ಸಂವಾದಿಸುವ ವಿನ್ಯಾಸದ ನಾಟಕಗಳನ್ನು ನಿರಂತರವಾಗಿ ಪ್ರದರ್ಶಿಸುತ್ತಾ ಬಂದಿದ್ದಾರೆ. ಈ ಹಿಂದೆ ಇವರು ಅಭಿನಯಿಸಿದ ಒಬ್ಬಳು ನಾಟಕವೂ ಸಹ ರಾಜ್ಯಾದ್ಯಂತ ಪ್ರದರ್ಶನ ಕಂಡಿತ್ತು. ಈಗ ಲೀಕ್ಔಟ್ ನಾಟಕ 100ನೇ ಪ್ರದರ್ಶನ ಆಯೋಜನೆಯಾಗಿದೆ. ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಲಾವಿದರು ಒಕ್ಕೂಟದ ಅಧ್ಯಕ್ಷ ಕಾಂತೇಶ್ ಕದರಮಂಡಲಗಿ, ಪ್ರಧಾನ ಕಾರ್ಯದರ್ಶಿ ಹೊನ್ನಾಳಿ ಚಂದ್ರಶೇಖರ್ ಹಾಗೂ ಆಯೋಜಕರಲ್ಲೊಬ್ಬರಾದ ಕೆಪಿ ಶ್ರೀಪಾಲ್ ವಿವರಣೆ ನೀಡಿದರು. ಇದು ನಾವು ಕಲಾವಿದರು ಒಕ್ಕೂಟ ಶಿವಮೊಗ್ಗದ ಹಲವು ಜಿಲ್ಲೆಯರು ಸೇರಿ ಮಾಡ್ತಾ ಇರ್ತಕ್ಕಂಥ ಆಯೋಜಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಅಂದ್ರೆ ಇದಕ್ಕೆ ನೌಕರರ ಭವನದಲ್ಲಿ ನಡೆಯುತ್ತೆ. ಈ ನಾಟಕಕ್ಕೆ ಉಚಿತ ಪ್ರವೇಶ ಇದೆ. ದಯವಿಟ್ಟು ಈ 3 ಅಂಶಗಳನ್ನು ಬಹಳ ನಿರ್ದಿಷ್ಟವಾಗಿ ನೀವೇನಾದ್ರೂ 1 ಗಂಟೆ ವ್ಯತ್ಯಾಸ ಮಾಡಿಬಿಟ್ರೆ ಬಹಳ ಸಮಸ್ಯೆ ಆಗುತ್ತೆ. ಒಂದು ಪೇಪರ್ ದಯವಿಟ್ಟು ಸಮಯವನ್ನ ಸ್ವಲ್ಪ ಸಮಯ ಮತ್ತೆ ಜಾಗವನ್ನು 2 ಕಡೆ ನಡೀತಾ ಇರೋದ್ರಿಂದ ಕಾರ್ಯಕ್ರಮ 2024ರ ಡಿಸೆಂಬರ್ 7ರಂದು ನಡೆಯಲಿದೆ. ಅಂದು ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಲೀಕ್ಔಟ್ ನಾಟಕದ ಇದುವರೆಗಿನ ಆಯೋಜಕರಿಗೆ ಅಭಿನಂದನೆ, ಲೀಕ್ಔಟ್ ನಾಟಕ 100 ಪ್ರದರ್ಶನ, ಸಾಗಿ ಬಂದ ದಾರಿಯ ಅನುಭವ ಕಥನದ ಕೃತಿ ಬಿಡುಗಡೆ ಹಾಗೂ ಸಾಕ್ಷ್ಯ ಚಿತ್ರ ಬಿಡುಗಡೆ ನಡೆಯುವುದು. ನಂತರ ಸಂಜೆ 6:30ಕ್ಕೆ ಸರ್ಕಾರಿ ನೌಕರರ ಭವನದಲ್ಲಿ ಲೀಕ್ಔಟ್ ನಾಟಕದ 100ನೇ ಪ್ರದರ್ಶನ ನಡೆಯಲಿದ್ದು, ಖ್ಯಾತ ರಂಗ ನಿರ್ದೇಶಕ ಚಿದಂಬರ ರಾವ್ ಜಂಬೆ ಅವರು ಚಾಲನೆ ನೀಡುವರು. ಪಾಂಡವಪುರದ ದಿ ಚಾನಲ್ ಥಿಯೇಟರ್ ಅರ್ಪಿಸುವ ಈ ನಾಟಕವನ್ನ ಅಕ್ಷತಾ ಪಾಂಡವಪುರ ಮತ್ತು ತಂಡ ಪ್ರಸ್ತುತಪಡಿಸುವುದು. ಎಲ್ಲಾ ಕಾರ್ಯಕ್ರಮಕ್ಕೂ ಉಚಿತ ಪ್ರವೇಶ ಇರುತ್ತದೆ ಎಂದು ಹೇಳಿದರು. ದಿನಾಂಕ 7ನೇ ತಾರೀಕು ಶನಿವಾರ ದಿನ ಮಧ್ಯಾಹ್ನ 3 ಗಂಟೆಯಿಂದ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಅಕ್ಷತಾ ಪಾಂಡವಪುರ ಅವರ ಲೀಕ್ಔಟ್ ನಾಟಕದ 100ನೇ ಶೋ ಬಗೆಗಿನ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಲೀಕ್ಔಟ್ ನಾಟಕದ ಸಂಬಂಧಪಟ್ಟ ಹಾಗೆ ಒಂದು ಡಾಕ್ಯುಮೆಂಟ್ರಿ ಇದು. ಆ ಡಾಕ್ಯುಮೆಂಟ್ರಿ ಬಿಡುಗಡೆಯನ್ನ ಕವಿರಾಜ್, ಕನ್ನಡ ಚಲನಚಿತ್ರ ರಂಗದ ಸಾಹಿತಿಗಳು, ನಿರ್ದೇಶಕರಾದಂಥ ಕವಿರಾಜ್ ಅವರು ನಿರ್ವಹಿಸ್ತಾರೆ. ಆ ನಂತರ ಲೀಕ್ಔಟ್ ಸಂಬಂಧಪಟ್ಟಂತ ಒಂದು ಪುಸ್ತಕವನ್ನ ಪ್ರಾಧ್ಯಾಪಕರಂತ ಸಬಿತಾ ಬನ್ನಾಡಿ ಅವರು ಅದನ್ನ ಬಿಡುಗಡೆ ಮಾಡ್ತಾರೆ. ಜೊತೆಗೆ ಕಾರ್ಯಕ್ರಮವನ್ನ ಎಂ ಶ್ರೀಕಾಂತ್ ಅವರು, ಸದ್ಭಾವನಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸಾಮಾಜಿಕ ಸೇವೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಎಂ ಶ್ರೀಕಾಂತ್ ಅವರು ಬಿಡುಗಡೆ ಮಾಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮ ಮುಗಿದ ನಂತರ ಇದರಲ್ಲಿ ಏನು ಸರ್ಕಾರಿ ನೌಕರರ ಭವನದಲ್ಲಿ 6:30ಯಿಂದ ಲೀಕ್ಔಟ್ ನಾಟಕದ 100ನೇ ಶೋ ನಡೆಯುತ್ತೆ. ಅದಕ್ಕೆ ಶಿವಮೊಗ್ಗದ ಎಲ್ಲ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಹೆಚ್ಚಿನ ಇದಕ್ಕೆ ಪ್ರಚಾರವನ್ನು ಕೊಟ್ಟು ಎಲ್ಲರೂ ಕೂಡ ಭಾಗವಹಿಸ್ಬೇಕಂತೇಳಿ ಕೋರ್ತೇವೆ. ಬಹಳ ಇಡೀ ಇಂಡಿಯಾದಲ್ಲೇ ಅಥವಾ ಇಡೀ ವರ್ಲ್ಡಲ್ಲೇ ಕೆಲವೇ ಕಲಾವಿದರು ಅಂದ್ರೆ ತುಂಬಾ ಸಾಮರ್ಥ್ಯ ಇರ್ತಕ್ಕಂಥ ಕಲಾವಿದರು ಪ್ರಸ್ತುತರಾಗುತ್ತೆ. ಯಾಕಂದ್ರೆ ಪ್ರೇಕ್ಷಕರ ಜೊತೆ ಬೋಲ್ಡ್ ಮಾಡಬೇಕಾಗುತ್ತೆ, ಅವ್ರಿಗೆ ಇಂಟ್ರಾಕ್ಷನ್ ಮಾಡಬೇಕಾಗುತ್ತೆ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅದನ್ನ ಬಹಳ ಅದ್ಭುತವಾಗಿ ಮಾಡ್ತಾರೆ ಇವರು. ಇದು ಆ ನಾಟಕದ ವಿಶೇಷ ಒಂದು ಪಾಯಿಂಟ್. ಇನ್ನೊಂದು 100 ಪ್ರದರ್ಶನ ಆಗಿದೆ. ಇದುವರೆಗೂ 99 ಪ್ರದರ್ಶನಗಳು ಇಡೀ ರಾಜ್ಯಾದ್ಯಂತ ಆಗಿದೆ. ಆಮೇಲೆ ಇವರು ಹೇಗೆ ಟೂರ್ ಅಂತಂದ್ರೆ ಇವರೇ ಕಾರ್ ಡ್ರೈವ್ ಮಾಡೋದು. ಇವ್ರ ಕಾರಲ್ಲೇ ಆ ನಾಟಕಕ್ಕೆ ಬೇಕಾದಂತ ಎಲ್ಲಾ ಪರಿಕರ ಇರುತ್ತೆ. ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸ್ಟ್ರೆಚ್ ಅಲ್ಲಿ 5 ಶೋ, 8 ಶೋ, 10 ಶೋ ಫಿಕ್ಸ್ ಆಗ್ತಾ ಇರುತ್ತೆ. ಉತ್ತರ ಕರ್ನಾಟಕದಲ್ಲಂತೂ ಅತಿ ಹೆಚ್ಚು ಪ್ರದರ್ಶನಗಳು ಲೀಕ್ಔಟ್ ನಾಟಕದ್ದಾಗಿದೆ. ಹಾಗಾಗಿ 99 ಶೋ ಮತ್ತೆ 100ನೇ ಶೋ ಈ ನಾಟಕ ಹೇಗಾಯ್ತು ಅನ್ನೋದ್ರ ಬಗ್ಗೆನೇ ಒಂದು ಕೃತಿ ಇದೆ. ಲೀಕ್ಔಟ್ ಅಂತ ಹೇಳಿ ಈಗಾಗಲೇ ಅವ್ರದೊಂದು ಪುಸ್ತಕ ಬಂದಿದೆ, ಅವ್ರ ಕಥಾ ಸಂಕಲನ ರೀತಿಯಲ್ಲಿ. ಈಗ ಇನ್ನೊಂದು ಕೃತಿ, ಈ ಹೇಗೆ 100 ನಾಟಕಗಳಾಯ್ತು, ಏನೇನು ಅನುಭವಗಳಾಯ್ತು ಅನ್ನೋದೇ ಒಂದು ಪುಸ್ತಕ ಇದೆ. ಲೀಕ್ಔಟ್ ನಾಟಕದ ಬಗ್ಗೆ ಅವ್ರ ಅನುಭವ ಕಥನ. ಆ ಕೃತಿ ಬಹಳ ವಿಶೇಷವಾಗಿ ಬಿಡುಗಡೆ ಆಗಿದೆ. ಇನ್ನೊಂದು ಡಾಕ್ಯುಮೆಂಟ್ರಿ, ಅವ್ರು ಎಲ್ಲೆಲ್ಲೇ ಟ್ರಾವೆಲ್ ಮಾಡಿದಾರೋ ಅಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಅದೆಲ್ಲ ಎಲ್ಲಾ ವಿಡಿಯೋ ಶೂಟ್ಸ್ ಮಾಡಿ ಅದನ್ನ ಒಂದು 20 ನಿಮಿಷದ ಒಂದು ಡಾಕ್ಯುಮೆಂಟ್ರಿನ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ರಿ ಸಹ ಇಲ್ಲಿ ಬಿಡುಗಡೆ ಆಗಿದೆ.
ಆಮೇಲೆ ಮತ್ತೊಂದು ಲೀಕ್ಔಟ್ ನಾಟಕ, ಆ ಪುಸ್ತಕವನ್ನ ಬಿಡುಗಡೆ ಮಾಡೋದು ಆಯೋಜಕರು. ಅಂದ್ರೆ ಈ ನಾಟಕ ಏನ್ 99 ನಾಟಕವನ್ನ ಬೇರೆ ಬೇರೆ ಕಡೆ ಎಲ್ಲ ಆಯೋಜನೆ ಮಾಡಿದರೆ ಆ ಎಲ್ಲಾ ಆಯೋಜಕರನ್ನ ಇಲ್ಲಿ ಆಹ್ವಾನಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸುಮಾರು ಒಂದು 40-50 ಜನ ಆಯೋಜಕರು ಬರ್ತಕ್ಕಂಥ ನಿರೀಕ್ಷೆ ಇದೆ. ಆ ಆಯೋಜಕರಿಗೆ, ಈ ನಾಟಕವನ್ನು ಮಾಡಿದಂತ ಕಲಾವಿದೆ ಆಯೋಜಕರಿಗೆ ಸನ್ಮಾನ ಮಾಡುವಂಥದ್ದು, ಆಯೋಜಕರಿಗೆ ಅಭಿನಂದನೆ. ಈ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ಪತ್ರಿಕಾ ಭವನದಲ್ಲಿ ನಡೆಯುತ್ತೆ. ಇಷ್ಟು ಕಾರ್ಯಕ್ರಮ, ಡಾಕ್ಯುಮೆಂಟರಿ ಪ್ರದರ್ಶನ, ಲೀಕ್ಔಟ್ ಪುಸ್ತಕ ಬಿಡುಗಡೆ, ಆಯೋಜಕರಿಗೆ ಅಭಿನಂದನೆ, ಮತ್ತೆ ಸಬಿತಾ ಬನ್ನಾಡಿ ಅವರ ಮಾತು, ಇಷ್ಟು ಕಾರ್ಯಕ್ರಮ ಪತ್ರಿಕಾ ಭವನದ ವೇದಿಕೆ ನಡೆಯುತ್ತೆ. ಈ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಗ್ಯಾಪ್ ಕೊಟ್ಟು 6:30ಗೆ ಸರ್ಕಾರಿ ನೌಕರರ ಭವನದಲ್ಲಿ ಲೀಕ್ಔಟ್ ನಾಟಕ ಪ್ರದರ್ಶನ ಇರುತ್ತೆ. ಅಲ್ಲಿ ನಾಟಕ ಪ್ರದರ್ಶನ ಮಾತ್ರ, ಉಳಿದ ಎಲ್ಲಾ ವೇದಿಕೆ ಕಾರ್ಯಕ್ರಮಗಳು ಸಹ ಪತ್ರಿಕಾ ಭವನದಲ್ಲಿ ನಡೆಯುತ್ತೆ. ಆ ಲೀಕ್ಔಟ್ ನಾಟಕ ಪ್ರದರ್ಶನಕ್ಕೆ ಚಿದಂಬರ ರಾಜ್ ಅವರು ಬರ್ತಾ ಇದ್ದಾರೆ. ಅದು ಅಕ್ಷತಾ ಪಾಂಡವಪುರ ಅವರ ಗುರುಗಳು. ನಾವು ಅಕ್ಷತಾ ಪಾಂಡವಪುರ ಅವರ ಬಗ್ಗೆ ಒಂದೆರಡು ಸಣ್ಣ ಪರಿಚಯ ಹೇಳಬೇಕು ಅಂತಂದ್ರೆ, ಅವರು ನೀನಾ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಬೆರಳೆಣಿಕೆ ಎಷ್ಟು, ಒಂದು 15-20 ಜನ ಇರ್ಬೋದು ಇಡೀ ಕರ್ನಾಟಕದಲ್ಲಿ. ಅಂತ ಒಂದು ಪದವಿಯನ್ನು ಪಡೆದಂತ ಕಲಾವಿದೆ ಅಕ್ಷತಾ ಪಾಂಡವಪುರ. ನಂತರ ಅವರು ಪಲ್ಲಟ ಅನ್ನುವಂತ ಒಂದು ಸಿನಿಮಾಕ್ಕೆ ರಾಜ್ಯ ಸರ್ಕಾರದ ಉತ್ತಮ ನಟಿ ಪುರಸ್ಕಾರವನ್ನು ಪಡೆದಿದ್ರು, ಪಲ್ಲಟ ಸಿನಿಮಾ. ನಂತರ ಪಿಂಕಿಯಲ್ಲಿ ಅನ್ನುವಂತ ಸಿನಿಮಾ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರದರ್ಶನ ಕಂಡಿದೆ, ಪ್ರಶಸ್ತಿಯನ್ನು ಪಡೆದಿದೆ. ನಂತರ ಕೂಳಿ ಹೆಸರು ಈ ಸಿನಿಮಾ, ಇದು ಸಹ ಒಂದು ರಾಷ್ಟ್ರಾದ್ಯಂತ ಪ್ರದರ್ಶನ ಕಂಡಿದೆ, ಮತ್ತೆ ನಾಟಕದ ಚಲನಚಿತ್ರೋತ್ಸವಗಳಲ್ಲೂ ಪ್ರದರ್ಶನ ಕಂಡಿದೆ ಈ ಕೂಳಿ ಹೆಸರು ಸಿನಿಮಾ. ಈಗ ಅವರು ಮಾಡ್ತಾ ಇರ್ತಕ್ಕಂಥ ಕೌಮುದಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಸಿನಿಮಾಗಳು ಈಗ ಬರ್ತಾ ಇದೆ. ಆದ್ರೆ ಇವರು ತುಂಬಾ ಚೂಸಿ ಪಾತ್ರಗಳನ್ನ ಯಾರು ಆಯ್ಕೆ ಮಾಡ್ತೀವಿ, ಇವರೇ ಬೆನ್ನಟ್ಟಿ ಹೋಗೋದಿಲ್ಲ. ಅವರಿಗೆ ಮಾಡ್ತೀನಿ ಅಂತಕ್ಕಂಥ ಪಾತ್ರನ ಮಾಡ್ಬೋದು ಅನ್ನುವಂಥ ಪಾತ್ರವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಅಭಿನಯಿಸುವಂತ ನಟಿ. ಯಾವತ್ತೂ ಕಮರ್ಷಿಯಲ್ ಹೋಗ್ಲಿಲ್ಲ, ಮತ್ತೆ ಬೇರೆ ಬೇರೆ ಸೆಟ್ ಆಫ್ ಸಿನಿಮಾಗಳಿಗೆ ಅವ್ರು ಹೋಗ್ಲೇ ಇಲ್ಲ. ಒಬ್ಬ ಕಲಾವಿದೆಯಾಗಿ ಅವರಿಗೆ ಅವಕಾಶ ಸಿಗುವಂತ ಸಿನಿಮಾಗಳಲ್ಲಿ ಮಾತ್ರ ಅಭಿನಯಿಸಬೇಕು ಅನ್ನೋ ಬದ್ಧತೆಯಿಂದ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಟಿ. ಮತ್ತೆ ರಂಗಭೂಮಿಯನ್ನ ಬಿಟ್ಟಿಲ್ಲ, ಇದುವರೆಗೂ ರಂಗಭೂಮಿಯನ್ನ ಅವರು ಕಲ್ತಿದ್ದೇನಿದೆ ಅದನ್ನ ಇದುವರೆಗೂ ತಿಳಿಸಿಲ್ಲ. ರಂಗಭೂಮಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಕ್ಷತಾ ಪಾಂಡವಪುರ. ಹಾಗಾಗಿ ಕರ್ನಾಟಕದ ಒಬ್ಬ ಹೆಮ್ಮೆಯ ಕಲಾವಿದ ರಂಗಭೂಮಿ ಮತ್ತೆ ಸಿನಿಮಾದಲ್ಲಿ ಅಕ್ಷತಾ ಪಾಂಡವಪುರ. ಅವರು ಅಭಿನಯಿಸ್ತಿರ್ತಕ್ಕಂಥ ನಾಟಕದ 100ನೇ ಪ್ರದರ್ಶನ ಶಿವಮೊಗ್ಗದಲ್ಲಿ ಆಗ್ತಾ ಇರೋದು ಬಹುಶಃ ನಮ್ಗೆಲ್ರಿಗೂ ಒಂದು ಅಧ್ಯಕ್ಷ ಹೇಳಿದಾಗೆ ಒಂದು ಹೆಮ್ಮೆಯ ವಿಷಯ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ, ಶಿವಮೊಗ್ಗದ ಮಹಾಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಕಲಾವಿದರ ಒಕ್ಕೂಟದ ಪರವಾಗಿ ತಮ್ಮಲ್ಲಿ